ಈ ಕಮಲ್ ಹಾಸನ್ ಅವರು ಲೈಟ್ ಕ್ಯಾಮ್ರಾ ಆಕ್ಷನ್ ಅಂದಾಗ ಮಾತ್ರ ಆಕ್ಟ್ ಮಾಡೋಕ್ ಶುರು ಮಾಡ್ತಾರ. ರಿಯಲ್ ಲೈಫಿನಲ್ಲೂ ಕೂಡ ಅದ್ಭುತ ನಟ ಅನ್ನೋದನ್ನ ಆಗಾಗ ಸಾಬೀತು ಮಾಡಿದ್ದಾರೆ. ನೀವು ಪ್ರಭು ಶ್ರೀರಾಮನನ್ನ ಪೂಜೆ ಮಾಡೋರು ಎರಡೆರಡು ಮದುವೆ ಆಗ್ತಿದೆಯಲ್ಲ ಅಂತ ಕೇಳಿದ್ರಂತೆ. ನಾನು ಈಗ 3ನೇ ಮದುವೆಗೆ ರೆಡಿ ಆಗಿದ್ದೀನಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರಂತೆ. ದಶರಥ ಮಹಾರಾಜರ ಎಕ್ಸಾಂಪಲ್ ಎಲ್ಲ ತಗೊಂಡು ಮಾತಾಡೋ ಕಮಲ್ ಹಾಸನ್ ಅವರ ಮೇಲೆ ಒಂದು ಗಂಭೀರವಾದ ಆರೋಪ ಬಂದಿದೆ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ನಮ್ಮ ಭಾರತೀಯ ಚಿತ್ರರಂಗ ಅನೇಕ ನಾಯಕ ನಟರನ್ನ ಕಂಡಿದೆ. ದಿಗ್ಗಜ ಕಲಾವಿದರಿಗೆ ವೇದಿಕೆಯನ್ನ ಕೊಟ್ಟಿದೆ. ಅಂಥದ್ರಲ್ಲಿ ಡೌಟೇ ಬೇಡ ಒಂದು ಹೆಸರು ಅಂದ್ರೆ ಕಮಲ್ ಹಾಸನ್ ಅವರು. ಅತ್ಯದ್ಭುತ ನಟನೆ, ಹಾಗೆ ಉತ್ತಮವಾದ ನಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೆ ನಮ್ಮ ಭಾರತದ ಆಲ್ಮೋಸ್ಟ್ ಆಲ್ ಎಲ್ಲ ಭಾಷೆಗಳಲ್ಲೂ ಕೂಡ ಅವರು ನಟನೆಯನ್ನ ಮಾಡಿದ್ದಾರೆ. ಸಾಕಷ್ಟು ಪ್ರಶಸ್ತಿಗಳನ್ನ ಬಾಚಿಕೊಂಡಿದ್ದಾರೆ. ಅದೇ ಹುರುಪಲ್ಲಿ ನನ್ನ ಜನಪ್ರಿಯತೆ ಅಂದ್ರೇನು, ನನ್ನ ಹೆಸರಿಗಿರೋ ಪವರ್ ಏನು, ಯಾಕೆ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಬಾರ್ದು ಅಂತ ಈ ವೀಕೆಂಡ್ ಪಾರ್ಟಿಯನ್ನು ಪ್ಲಾನ್ ಮಾಡ್ತೀವಲ್ಲ, ಆ ಥರ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಅವರು ಪ್ಲಾನ್ ಮಾಡ್ತಾರೆ. ಅದನ್ನು ಲಾಂಚ್ ಕೂಡ ಮಾಡ್ತಾರೆ. ಬಟ್ ಆ ಪಾರ್ಟಿ ನಿರೀಕ್ಷೆ ಮಾಡಿದಷ್ಟು ಸುಲಭವಾಗಿ ಸಕ್ಸಸ್ಸನ್ನು ಕಾಣೋಕ್ಕೆ ಆಗಲಿಲ್ಲ. ಹಾಗೆ ಈ ಕಮಲ್ ಹಾಸನ್ ಅವರು ಸಿನಿಮಾ ಆಯಿತು, ಪೊಲಿಟಿಕಲ್ ಆಯಿತು. ಸಿನಿಮಾದಲ್ಲಿ ಲೈಟ್ ಕ್ಯಾಮ್ರಾ ಆ್ಯಕ್ಷನ್ ಅಂದಾಗ ಮಾತ್ರ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರಾ? ಖಂಡಿತ ಇಲ್ಲ. ಅವರು ರಿಯಲ್ ಲೈಫಿನಲ್ಲೂ ಕೂಡ ಅದ್ಭುತ ನಟ ಅನ್ನೋದನ್ನು ಆಗಾಗ ಸಾಬೀತು ಮಾಡಿದ್ದಾರೆ. ವಿಶೇಷವಾಗಿ ಈ ಹೆಂಡತಿಯರನ್ನು ಬದಲಿಸುವ ವಿಚಾರದಲ್ಲಿ. ಅಂದರೆ ಒಂದು ಸಿನಿಮಾ ಬರ್ತಾ ಇದೆ ಅವರದ್ದು, ಅದೊಂದೇನೋ ಸಮಾರಂಭದಲ್ಲಿ ಅವರು ಒಂದು ಮಾತನ್ನು ಆಡ್ತಾ ಇದ್ರು. ಏನಪ್ಪ ಅಂತ ಕೇಳಿದ್ರೆ, ಅವರ ಹಳೆಯ ಫ್ರೆಂಡ್ ಒಬ್ಬ ಕೇಳಿದ್ರಂತೆ, ನೀವು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು, ನೀವು ಪ್ರಭು ಶ್ರೀರಾಮನನ್ನ ಪೂಜೆ ಮಾಡೋರು, ಆರಾಧನೆ ಮಾಡೋರು, ಅನುಸರಿಸೋರು, ಆದರೆ ಏನ್ ಗುರು ನೀನು ಎರಡೆರಡು ಮದುವೆ ಆಗ್ತಿದೀಯಲ್ಲ ಅಂತ ಕೇಳಿದ್ರಂತೆ. ಆಗ ಕಮಲ್ ಹಾಸನ್ ಹೇಳಿದ್ರಂತೆ, ಏನಪ್ಪ ಅಂತ ಕೇಳಿದ್ರೆ, ನಾನು ಯಾವ ದೇವರನ್ನು ಪೂಜಿಸಲ್ಲ, ಶ್ರೀರಾಮನ ಆರಾಧ್ಯ ದೇವ ಅಲ್ಲ, ಆ ದೇವರನ್ನ ಅನುಸರಿಸೋ ದೊಡ್ಡ ಗುಣ ನನ್ನಲ್ಲಿಲ್ಲ. ಆದರೆ ಅವರಪ್ಪ ದಶರಥ ಮಹಾರಾಜರನ್ನ ಅನುಸರಿಸ್ತೀನಿ, ಅವರನ್ನ ಐಡಲ್ ಅನ್ನೋ ಥರದಲ್ಲಿ. ಯಾಕೆ ಅಂದರೆ ದಶರಥ ಮಹಾರಾಜರಿಗೆ 3 ಜನ ಹೆಂಡ್ತಿರಲ್ವಾ, ಹಾಗಾಗಿ ಕೌಸಲ್ಯ, ಸುಮಿತ್ರೆ, ಕೈಕೇಯಿ ಅದನ್ನ ತಲೆಯಲ್ಲಿ ಇಟ್ಕೊಂಡು ಈ ಕಮಲ್ ಹಾಸನ್ ಅವರು ನಾನು ಈಗ 3ನೇ ಮದುವೆಗೆ ರೆಡಿ ಆಗಿದ್ದೀನಿ ಅನ್ನೋ ಅರ್ಥದಲ್ಲಿ ಮಾತಾಡಿದಂತೆ. ಇದೊಂದು ವಿಡಿಯೋ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ப்ராப்பர் குடும்பத்திலேருந்து வர்றதுக்கும் கல்யாணம் பண்றதுக்கும் என்ன சம்பந்தம்? அவர் சொன்னாங்க, இல்லையே நீங்க கும்பிடுற தெய்வம் ராமனாச்சு, அதையாவது ஃபாலோ பண்ண வேணாமான்னு கேட்டாங்க. ஒண்ணு நான் கும்பிடுறது இல்லை, இன்னொன்னு அப்படி பார்த்தா கூட நான் வந்து ராமனோட அப்பா வகைரா இன்னும் 49,000 வருஷம் ಬಾಕಿ. ನನ್ನ ಪ್ರಶ್ನೆ ಏನು ಅಂತ ಕೇಳಿದ್ರೆ, ದಶರಥ ಮಹಾರಾಜರು ಇದ್ದ ಕಾಲದ ಭಾರತದ ಕಾನೂನುಗಳು ಬೇರೆ, ಈ ಕಮಲ್ ಹಾಸನ್ ಅವರು ಇರುವ ಭಾರತದ ಪ್ರಸ್ತುತ ಕಾನೂನುಗಳು ಬೇರೆ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡಬೇಕಾಗುತ್ತೆ. ಹಾಗೆಲ್ಲ ಈ ಮಹಾರಾಜರ ಸಂಪ್ರದಾಯ ಅಥವಾ ಅವರ ಒಂದು ಕಾಲದಲ್ಲಿ ಹೇಗಿತ್ತಪ್ಪ ಅಂತ ಕೇಳಿದ್ರೆ, ಅತಿ ಹೆಚ್ಚು ಹೆಂಡತಿಯನ್ನ ಹೊಂದೋದು ಈ ಶ್ರೇಷ್ಠ ರಾಜನ ಚಿಹ್ನೆ ಅನ್ನೋದು ಆಗಿನ ಕಾಲದಲ್ಲಿ ಇತ್ತು. ಹಾಗಾಗಿ ರಾಜರು 1, 2, 3, 4 ಅಂತ ಸಾಕಷ್ಟು ಮದುವೆಗಳನ್ನ ಆಗ್ತಾ ಇದ್ರು. ಆದರೆ ಈಗ ನೋಡಿ, ಒಂದು ಮದುವೆಯಾಗಿ ಡಿವೋರ್ಸ್ ಕೊಡ್ತೀನಿ ಅಂದ್ರೆ ಜೀವನಾಂಶ ಕೊಡೋದ್ರಲ್ಲೇ ಅರ್ಧ ಜೇಬು ಖಾಲಿಯಾಗಿರುತ್ತೆ. ಆದರೆ ಈಗ ಕಮಲ್ ಹಾಸನ್ ಅವರು 2ನೇ ಡಿವೋರ್ಸ್ ಅನ್ನ ಕೂಡ ಕೊಟ್ಟು 3ನೇ ಮದುವೆಗೆ ರೆಡಿ ಆಗ್ತಿದ್ದಾರೆ. ಸೊ ಅವರು ಸಿನಿಮಾದಲ್ಲಿ ಗಳಿಸಿದ್ದನ್ನೆಲ್ಲ ಈ ಕೋರ್ಟಿಗೆ ಹೋಗೋದು, ಅಲ್ಲಿಂದ ಹಳೆ ಹೆಂಡತಿಯರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು, ಇದೇ ಕೆಲಸದಲ್ಲಿ ಖಾಲಿ ಮಾಡ್ತಾ ಇದ್ದಾರಾ ಅನ್ನೋ ಡೌಟ್ ಒಂದು ಶುರುವಾಗಿದೆ. ಅವರ ಮದುವೆ ಕೂಡ ಒಂಥರ ವಿಚಿತ್ರ. 10 ವರ್ಷ ವ್ಯಾಲಿಡಿಟಿ ಬಂತು ಆ ಮದುವೆ. ಹಾಗೆ ಇನ್ನೊಂದು ಮದುವೆನ ಆದ್ರು, ಅಲ್ಲಿ ಕೂಡ ಡಿವೋರ್ಸ್ ಆಯ್ತು. ಈಗ ಇನ್ನೊಂದು ಡೇಟಿಂಗ್ ಅಂತೆ, ಅದು ನಡೀತಾ ಇದೆಯಂತೆ. ಹಾಗಾಗಿ ತಾನು ದಶರಥ ಮಹಾರಾಜನ ಹಾದಿಯಲ್ಲಿದ್ದೀನಿ ಅನ್ನೋದನ್ನ ಅವರು ಒತ್ತಿ ಒತ್ತಿ ಹೇಳಿದ್ರಂತೆ. ನಾನು ಕೇಳೋದು, ಅವರಿಗೆ ಈ ಕಥೆಗಳ ಬಗ್ಗೆ ಮೇಲಿಂದ ಮೇಲೆ ಕೇಳಿರಬಹುದು. ಸ್ವಲ್ಪ ರಾಮಾಯಣವನ್ನ ಓದಿದ್ರೆ ಅಥವಾ ಬಲ್ಲವರಿಂದ ಕೇಳಿದ್ರೆ ನಿಮಗೆ ಅರ್ಥ ಆಗೋದು ಏನು ಗೊತ್ತಾ? ದಶರಥನಿಗೆ ಇದ್ದಿದ್ದು 3 ಹೆಂಡತಿಯರಲ್ಲ, 350 ಜನರು. ಇದು ಕಮಲ್ ಹಾಸನ್ ಅವರಿಗೆ ದೇವರಣೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ದಶರಥನ ಹಾದಿಯಲ್ಲಿ ಇದ್ದೀರಲ್ಲ, ಯಾಕೆ ನೀವು 350 ಹುಡುಗಿಯರನ್ನ ಮದುವೆಯಾಗಿ ಒಂದು ವಿಶೇಷವಾದ ದಾಖಲೆಯನ್ನ ಮಾಡಬಾರ್ದು? ಇದೊಂದು ಸವಾಲನ್ನ ತಗೋಬೇಕಾಗುತ್ತೆ. ನನಗೆ ಕಮಲ್ ಹಾಸನ್ ಅವರು ಅನೇಕ ಈ ಮುಂಚೆಲ್ಲ ತುಂಬಾ ಇಷ್ಟ ಆಗೋರು. ಆದರೆ ಅವರ ಹೇಳಿಕೆಗಳಿಂದ, ಬಾಲಿಶವಾದ ಮಾತುಗಳಿಂದ
ಈಗ ಎಲ್ಲರಿಂದಲೂ ಕೂಡ, ನಾನಷ್ಟೇ ಅಲ್ಲ, ಎಲ್ಲರಿಂದಲೂ ಕೂಡ ಒಂಥರ ಅಸಹ್ಯ ಅನ್ನೋ ಥರದಲ್ಲಿ ಅವರು ಆಗಿದ್ದಾರೆ. ಇದಕ್ಕೆ ಕಾರಣ ಯಾರು? ಅವರ ಮಾತುಗಳೇ. ದಶರಥ ಮಹಾರಾಜರ ಎಕ್ಸಾಂಪಲ್ನ ತಗೊಂಡ್ರಲ್ಲ, ಆದರೆ ರಾಮ ಬೇಡ ಅಂದ್ರಲ್ಲ. ದಶರಥ ಮಹಾರಾಜರಿಗೆ 3 ಜನ ಹೆಂಡತಿ ಇದ್ರು, 350 ಜನ ಹೆಂಡತಿ ಇದ್ರು ಕೂಡ ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸುತ್ತಾ ಇದ್ರು. ಆದರೆ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಏನು ಮಾಡಿದ್ರಿ? ನಿಮ್ಮ 2ನೇ ಮಗಳು ಅಕ್ಷರಾ ಹಾಸನ್ ಅವ್ರದ್ದು ಒಂದು ಬ್ರೇಕಪ್ ಆಯ್ತಲ್ಲ, ಆ ಬ್ರೇಕಪ್ ಆದ ತಕ್ಷಣ ಅವರ ಖಾಸಗಿ ಫೋಟೋಗಳು ವೈರಲ್ ಆಯ್ತಲ್ಲ, ನಿಮ್ಮ ಮಗಳ ಪರವಾಗಿ ನಿಂತ್ರ ಆ ವೈರಲ್ ಫೋಟೋದ ಹಿಂದೆ ಇದ್ದ ಕೈಗಳನ್ನು ಬಂಧಿಸೋಕೆ ಏನಾದರೂ ಆ್ಯಕ್ಷನ್ ತಗೊಂಡ್ರ? ಆ ವೈರಲ್ ಫೋಟೋಗಳನ್ನು ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿದ್ರಲ್ಲ, ಅವರಿಗೆ ಶಿಕ್ಷೆ ಏನಾದರೂ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರ? ಖಂಡಿತ ಇಲ್ಲ. ಆದರೆ ದಶರಥ ಮಹಾರಾಜರು ಹಾಗೆ ಆಗಿರಲಿಲ್ಲ. ಎಲ್ಲರನ್ನೂ ಕೂಡ ಕುಟುಂಬ ಅಂತ ನೋಡ್ತಾ ಇದ್ರು. ಕುಟುಂಬಕ್ಕೆ ಕಷ್ಟ ಬಂದಿದ್ದು ತನ್ನ ಸ್ವಂತ ಕಷ್ಟ ಅಂತಾನೆ ಅವರು ಕಾಣ್ತಾ ಇದ್ದಿದ್ದು. ಕಮಲ್ ಹಾಸನ್ ಅವರು ಈ ರಾಜಕೀಯಕ್ಕೆ ಬಂದ ಮೇಲೆ ಅವರ ಹೇಳಿಕೆಗಳು ಹಾಗೂ ಅವರ ನಿಲುವುಗಳಲ್ಲಿ ಭಯಂಕರ ವ್ಯತ್ಯಾಸವನ್ನ ಕಾಣಬಹುದು. ಈ ಮೋದಿ ಸರ್ಕಾರ ಹಿಂದಿ ಹೇರಿಕೆ ಮಾಡ್ತಾ ಇದೆ ಅಂತ ತಮಿಳುನಾಡಲ್ಲಿ ಸಾಕಷ್ಟು ಬೊಬ್ಬ ಹೊಡಿತಾ ಇದ್ದಾರಲ್ಲ, ತ್ರಿಭಾಷಾ ಸೂತ್ರ ಇಲ್ಲಿ ಜಾರಿ ಆಗಲೇಬಾರ್ದು ಅಂತ ಕೂಗ್ತಾ ಇದ್ದಾರಲ್ಲ, ಅವರು ಒಂದು ಮಾತನ್ನ ಹೇಳಿದರು. ತಮಿಳು ಭಾಷೆಗಾಗಿ ಜನ ಜೀವವನ್ನ ಕೊಟ್ಟಿದ್ದಾರೆ, ನೀವು ಅವರ ತಂಟೆಗೆ ಬರಬೇಡಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇಲ್ಲಿ ಅವರ ನಿಲುವನ್ನ ನೋಡಿ. ಇವರು ಹಿಂದಿ ಭಾಷೆಯನ್ನ ಮಾತಾಡ್ಬೋದಂತೆ, ಹಿಂದಿ ಭಾಷೆಯಲ್ಲಿ ಅವಕಾಶಗಳು ಬಂದ್ರೆ ಅದಕ್ಕೆ ಸಿಗ್ನೇಚರ್ ಹಾಕ್ಬೋದಂತೆ, ಅಲ್ಲಿ ಕೋಟಿ ಕೋಟಿ ಸಂಭಾವನೆಯನ್ನ ತಗೊಂಡು ಬಂದು ಈ ಅಕೌಂಟಲ್ಲಿ ಇಟ್ಕೋಬೋದಂತೆ. ಆದರೆ ತಮಿಳುನಾಡಿನ ಮಕ್ಕಳು ಬೇರೆ ಭಾಷೆ ಅಂದ್ರೆ ಹಿಂದಿಯನ್ನ ವಿಶೇಷವಾಗಿ ಕಲಿಯೋ ಹಾಗಿಲ್ವಂತೆ. ಹೇಗಿದೆ ನೋಡಿ, ಈ ಶಿಕ್ಷಣದಿಂದ ವಂಚನೆ ಮಾಡುವುದು ಹಾಗೆ ಅವಕಾಶದಿಂದ ವಂಚನೆ ಮಾಡೋದು ಎರಡೂ ಕೂಡ ದೊಡ್ಡ ವ್ಯತ್ಯಾಸವೇನಲ್ಲ. ಅದನ್ನ ಕಮಲ್ ಹಾಸನ್ ಅವರು ಮಾಡ್ತಿದ್ದಾರೆ ತಮಿಳು ಭಾಷೆಯ ನೆಪದಲ್ಲಿ. ವೈವಾಹಿಕ ಜೀವನದ ಬಗ್ಗೆ, ಪತ್ನಿಯರ ಸಂಬಂಧದ ಬಗ್ಗೆ ಉದ್ದುದ್ದಕ್ಕೆ ಇಷ್ಟಿಷ್ಟುದ್ದಕ್ಕೆ ದಶರಥ ಮಹಾರಾಜರ ಎಕ್ಸಾಂಪಲ್ನೆಲ್ಲ ತಗೊಂಡು ಮಾತಾಡೋ ಕಮಲ್ ಹಾಸನ್ ಅವರ ಮೇಲೆ ಒಂದು ಗಂಭೀರವಾದ ಆರೋಪ ಬಂದಿತ್ತು. ಏನಪ್ಪಾ ಅಂತ ಕೇಳಿದ್ರೆ, ಒಂದು ಕಾಲದಲ್ಲಿ ಮಲಯಾಳಂ ಇಂಡಸ್ಟ್ರಿ ಹೇಗಿತ್ತು ಅಂತ ಎಲ್ಲರಿಗೂ ಗೊತ್ತು. ಇಡೀ ಭಾರತಕ್ಕೆ ಬಿ ಗ್ರೇಡ್ ಸಿನಿಮಾಗಳನ್ನ ಅವರು ಹಂಚೋದ್ರಲ್ಲಿ ಆಗ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ರು. ಅಂದಿನ ನಟಿಯರು ಕೆಲವು ಈ ನಿರ್ದೇಶಕರು ಹಾಗೂ ನಿರ್ಮಾಪಕರು ಜೊತೆಗೆ ಈ ನಟರ ಮೇಲೆ ಗಂಭೀರವಾದ ಆರೋಪಗಳನ್ನ ಮಾಡಿದ್ರು. ಅದರಲ್ಲಿ ಇದೇ ಕಮಲ್ ಹಾಸನ್ ಮೇಲೆ ಒಂದು ಆರೋಪ ಬಂದಿತ್ತು. ಏನಪ್ಪಾ ಅಂತ ಕೇಳಿದ್ರೆ, ನಟಿಯ ಒಪ್ಪಿಗೆ ಇಲ್ಲದೆ ಕಿಸ್ ಅನ್ನ ಮಾಡ್ತಾ ಇದ್ರು ಹಾಗೂ ಈ ಕ್ಯಾರವಾನ್ ನಲ್ಲಿ ಬೆತ್ತಲೆ ಸೀನ್ಗಳಿಗಾಗಿ ಕ್ಯಾಮ್ರಾಗಳನ್ನ ಇಡ್ಲಾಗ್ತಿತ್ತು ಅನ್ನೋದು ಇಡೀ ಸಿನಿಮಾ ರಂಗದ ಮೇಲೆ ಹಾಗೂ ವಿಶೇಷವಾಗಿ ಕಮಲ್ ಹಾಸನ್ ಮೇಲೆ ಆರೋಪ ಕೇಳಿ ಬಂದಿತ್ತು. ಅಷ್ಟೆಲ್ಲ ಮಾತಾಡೋರು ತಮ್ಮ ಮೇಲೆ ಬಂದಿರೋ ಆರೋಪ ಇದು ಸುಳ್ಳು, ಸತ್ಯಕ್ಕೆ ದೂರವಾಗಿದ್ದು, ನಾನಂಥದ್ದೆಲ್ಲ ಮಾಡೇ ಇಲ್ಲ, ಈ ವಿಚಾರದಲ್ಲಿ ನಾನು ಶ್ರೀರಾಮಚಂದ್ರ, ನಾನು ಅವರನ್ನ ಅನುಸರಿಸದೇ ಇದ್ರೂ ಕೂಡ ಇದೊಂದು ವಿಚಾರಕ್ಕೆ ಶ್ರೀರಾಮಕ್ಕೆ ನನಗೆ ಭಯಂಕರ ಹೋಲಿಕೆ ಇದೆ, ಇಂಥದ್ದೇನಾದ್ರೂ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು. ಆದರೆ ಕಮಲ್ ಹಾಸನ್ ಅವರು ತುಟಿಯನ್ನ ಬಿಚ್ಚಲೇ ಇಲ್ಲ. ಇಂಥ ಕಮಲ್ ಹಾಸನ್ ಈಗ ಪುರಾಣಗಳನ್ನ ನಂಬದ ಕಮಲ್ ಹಾಸನ್ ಈಗ ನಮ್ಮ ದೇವರ ಅಸ್ತಿತ್ವವನ್ನ ಪ್ರಶ್ನಿಸೋ ಕಮಲ್ ಹಾಸನ್ ಈಗ ಶ್ರೀರಾಮ ನನ್ನ ದೇವರಲ್ಲ, ನಾನು ಅನುಕರಣೆ ಮಾಡಲ್ಲ ಅನ್ನೋ ಕಮಲ್ ಹಾಸನ್ ಈಗ ದಶರಥ ಮಹಾರಾಜರಿಗೆ ಅವರನ್ನ ಇವರಿಗೆ ಹೋಲಿಕೆ ಮಾಡ್ಕೊಳ್ತಿದ್ದಾರೆ. ಇದು ಎಷ್ಟು ಸರಿ, ಎಷ್ಟು ತಪ್ಪು? ಕಮೆಂಟ್ ಬಾಕ್ಸ್ ನಿಮಗಾಗಿ ಓಪನ್ ಇದೆ. ನಿಮ್ಮ ಅಭಿಪ್ರಾಯ ಇಲ್ಲಿ ಖಂಡಿತ ಮ್ಯಾಟರ್ ಆಗುತ್ತೆ. ಧನ್ಯವಾದಗಳು.